ಇದೀಗ 9 ಕೋಟಿ ನುಂಗಲು ಮುಂದಾಗಿದೆ. ನಾಯಿಗಳಿಗೆ ಚಿಪ್ ಅಳವಡಿಕೆ ಮಾಡುವ ಮುಖಾಂತರ ಇದೀಗ 9 ಕೋಟಿ ನುಂಗಲು ಪ್ಲಾನ್ ರೂಪಿಸಿದ್ದಾರೆ. ಒಂದ್ ಕಡೆ ನಾಯಿಗಳಿಗೆ ಚಿಪ್ ಅಳವಡಿಕೆ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಪ್ರಾಣಿ ಪ್ರಿಯರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಜೊತೆಗೆ ಪ್ರಾಣಿ ಪ್ರಿಯರು ಅರುಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, 9 ಕೋಟಿ 3 ಲಕ್ಷ ನಾಯಿಗಳಿಗೆ ಚಿಪ್ ಅಳವಡಿಕೆ ಅಂತ ಹೇಳಿ ಈಗ 9 ಕೋಟಿ ನುಂಗಲು BBMP ಪ್ಲಾನ್ ರೂಪಿಸಿದೆ. ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ ಸರ್, ಏನು ಆರೋಪ ಅಂತ ನೋಡಿ. ಇವಾಗ BBMP ABC ಟೆಂಡರ್ಗೆ ಬಂದು ಇವಾಗ 45,000 ನಾಯಿಗಳು, 2,000ಕ್ಕೂ ಒಂದು ನಾಯಿ ಅಂದರೆ ಇವಾಗ 9 ಕೋಟಿ ಆಗುತ್ತೆ. ಇವಾಗ ಅದರಲ್ಲಿ ಇವರು ಮೈಕ್ರೋಚಿಪ್ಪು ಇನ್ಕ್ಲೂಡ್ ಮಾಡೋಕ್ಕಿದ್ದಾರೆ. ಯಾಕಂದರೆ ಆಲ್ರೆಡಿ ಟೆಂಡರ್ ಡಾಕ್ಯುಮೆಂಟ್ ಹಾಕ್ಬಿಟ್ಟಿದ್ದಾರೆ. ನಾವು ಮೈಕ್ರೋಚಿಪ್ಪು ಪುಟ್ಟ ಅಂದರೆ ನೀವು ಮೈಕ್ರೋಚಿಪ್ ಹಾಕಬೇಕಂತೇಳಿ. ಓಕೆ, ಇವಾಗ ಆ ಟೆಂಡರ್ ಡಾಕ್ಯುಮೆಂಟಲ್ಲೂ ತುಂಬ ಕಳಪೆಗಳಿದೆ. ಅಂದರೆ ನೋಡಿ, ಇದು ಬಂದು ಗೆಜೆಟಲ್ಲಿ ಏನು ಹೇಳುತ್ತೋ ಅದೇ ಮಾಡಬೇಕು. ಇವರು ಅದು ಬಿಟ್ಟು ಬೇರೆ ಮಾಡಲಿಕ್ಕಿಲ್ಲ. ಸರ್, ಗೆಜೆಟ್ನಲ್ಲಿ ಈ ಒಂದು ಚಿಪ್ ಮೈಕ್ರೋಚಿಪ್ ಅಳವಡಿಕೆ ಇಲ್ಲ, ಗೆಜೆಟ್ನಲ್ಲಿ ಮೈಕ್ರೋಚಿಪ್ ಇಲ್ಲ. ಓಕೆ, ಏನಿದೆ ಸರ್ ಅಂತ ಗೆಜೆಟಲ್ಲಿ ಬಂದು ABC 2023 ಗೆಜೆಟ್ ಅಡಿ ಅಂತ ಬಂದು ನೀವು ನಾಯಿಗಳಿಗೆ ಆಪ್ರೇಷನ್ ತಗೊಂಡಾಗ ಅದು ಕುತ್ತಿಗೆ ಒಂದು ಕಾಲು ಇರ್ತಾರೆ, ಐಡೆಂಟಿಫಿಕೇಷನ್ ಕಾಲು ಇರ್ತಾರೆ, ನಾಯಿಗೆ ಕಾಲಲ್ಲಿ ಹಾಕ್ತೀವಿ, ಅದು ಹಾಕೋದಿದೆ. ಇದು ಬಂದು ಮೈಕ್ರೋಚಿಪ್ ಹಾಕ್ಬೇಕಂತೇಳಿ ಇಲ್ಲ. ಯಾಕಂದರೆ ಇದೆಲ್ಲ ಬೀದಾಡಿ ಪ್ರಾಣಿಗಳು. ಮೈಕ್ರೋಚಿಪ್ ಯಾವುದ್ರಲ್ಲಿ ಅಂದರೆ 2017 ಗೆಜೆಟಲ್ಲಿ ಡಾಗ್ ಬ್ರೀಡಿಂಗ್ ಮಾರ್ಕೆಟಿಂಗ್ 2017 ಮತ್ತು ಪೆಟ್ ಶಾಪ್ ರೂಲ್ಸ್ ಗೆಜೆಟ್ 2018 ಅಡಿಯಲ್ಲಿ ಇದೇ ಕೇಂದ್ರ ಸರ್ಕಾರ ಗೆಜೆಟಲ್ಲಿ ಅದ್ರಲ್ಲಿ ಹಾಕಿದೆ ಮೈಕ್ರೋಚಿಪ್. ಅದು ಯಾಕಂದರೆ ಅದೆಲ್ಲ ಬಂದು ಸಾಕು ಪ್ರಾಣಿಗಳು ಮಾಲೀಕರು ಇರ್ತಾರೆ. ಅದೇ ಬಂದು ಇದು ಬಂದು ಬೀದಾಡಿ ಪ್ರಾಣಿಗಳು ಯಾರು ಮಾಲೀಕರು ಇರಲ್ಲ. ನಾಳೆ ದಿನ ಒಂದು ಪ್ರಶ್ನೆ ಒಂದು ಈಗ BJP ಕೇಳೋದು, ಇವಾಗ ಅವ್ರದ್ದು ಅನಿಮಲ್ ರೆಸ್ಕ್ಯೂ ಆ್ಯಂಬುಲೆನ್ಸ್ ಇರ್ತಿದೆ, ಅದು ಫೋನ್ ಮಾಡಿದ್ರು ಯಾರೂ ಬರೋಲ್ಲ. ನಾಯಿಗಳಿಗೇನಾರ ಬೀದಿ ನಾಯಿಗೇನಾರ ಕೈ ಕಾಲ ಏಟು ಬಿದ್ದಿದ್ರೆ BJP ಫೋನ್ ಮಾಡಿ ಬಂದು ಟ್ರೀಟ್ ಮಾಡಿ ಅಂದ್ರೂ ಮಾಡಲ್ಲ. ಅಂಥದ್ರಲ್ಲಿ ಮೈಕ್ರೋಚಿಪ್ಪಲ್ಲಿ ಏನಾರು ಕಾಂಪ್ಲಿಕೇಶನ್ ಆಗಿ ನಾಯಿಗೆ ಏನಾರು ಆಯ್ತು ಅಂದರೆ ಓಕೆ ಇವ್ರೇನು ಜವಾಬ್ದಾರಿ ತಗೊಳ್ತಾರೆ. ಮತ್ತು ಇನ್ನೊಂದು ಮೈಕ್ರೋಚಿಪ್ ಏನಕ್ಕೆ ಬೇಕು, ಯಾಕೆ ಸ್ವಲ್ಪ ಜನರು ದುಡ್ಡು ಯಾಕೆ ಇದು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ. ಸರಿ, 9 ಕೋಟಿ ನುಂಗಲು ಈ ಒಂದು ರೀತಿಯಿಂದ ಪ್ಲಾನ್ ಮಾಡ್ತಿದ್ದಾರೆ. ಹೌದು, ಇವಾಗ ಇದು 9 ಕೋಟಿ ಟೆಂಡರಲ್ಲಿ ಇವಾಗ ಇದನ್ನು ಇವಾಗ ಪುಷ್ ಮಾಡಿ ಆಲ್ರೆಡಿ ಕ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಓಕೆ, ಹಾಕಿರೋದ್ರಿಂದ ಇವರು ನೆಕ್ಸ್ಟು ಅದನ್ನ ಬಂದು ಇಲ್ಲ ನಮ್ಮ ಟೆಂಡರಲ್ಲಿದೆ, ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಇವ್ರು ನೋಡಿ, ಇದು DPR ಬಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಂದು ಅಡಿಷನಲ್ ಚೀಫ್ ಸೆಕ್ರೆಟರಿ UDD ಅವ್ರಿಗೆ ಕೊಡಬೇಕಿತ್ತು. ಯಾಕಂದರೆ ಅವರು ಸ್ಟೇಟ್ ABC ಮಾನಿಟರಿಂಗ್ ಕಮಿಟಿ ಚೇರ್ಮನ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇವ್ರು ಏನು DPRಗಳು ಕೊಡೋದು, ಇವ್ರಿಗೆ ಇಲ್ಲಿ ABC ಮಾಡೋಕ್ಕೆ ಸ್ಥಳನೇ ಇಲ್ಲ. ಓಕೆ, ಅಂಥದ್ರಲ್ಲಿ ಇವರು ಬರೀ ದುಡ್ಡು ಮಾಡೋಕ್ಕೆ ಇದು ಮುಂದುವರಿತಾ ಇರೋದು. ಎಲ್ಲ ಟೆಂಡರ್ ಕಂಡೀಷನ್ಸ್ ರಿಲ್ಯಾಕ್ಸೇಷನ್ ಕೊಟ್ಟು ಒಂದು ಬಜೆಟಲ್ಲಿ 12,000 ಕೋಟಿ ಇದೆ BBMP. 12,000 ಕೋಟಿ ಇರೋದೇ ಇವಾಗ ಇವರು ಅದರಲ್ಲಿ ಇವಾಗ 20,000 ಈಗ 20 ಕೋಟಿ ಇವ್ರಿಗೆ ಪಶುಸಂಗೋಪನಾ ಇಲಾಖೆಗೆ ಬಂದಿದೆ. ಇವಾಗ 9 ಕೋಟಿ ಇದು ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಇದು ಬಂದು ಬೇರೆ ಬೇರೆ ಪ್ರಾಜೆಕ್ಟ್ ಅಂತೇಳಿ ಅದರಲ್ಲೂ ಇವಾಗ ನೋಡಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನು 355 ರೂಪಾಯಿ ಹಾಕಿದ್ದಾರೆ 10 mlಗೆ. ಅದು ನಮ್ಮ IHVBಯಲ್ಲಿ 100 ರೂಪಾಯಿ ಒಳಗಡೆ ಸಿಗುತ್ತೆ. ಇವ್ರು ಯಾಕೆ ಅಷ್ಟೊಂದು ಇದು ಮಾಡಿದ್ರೆ 355 ರೂಪಾಯಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ 10 mlಗೆ. ಓಕೆ, IHVB ನಮ್ಮ ಸರ್ಕಾರದ ಇದರಲ್ಲಿ 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ. ಇವರು ಸರ್ಕಾರದ್ದು ಇದರಲ್ಲಿ ತಗೊಳ್ಳೋದು ಬಿಟ್ಬಿಟ್ಟು ಪ್ರೈವೇಟ್ ಟೆಂಡರ್ ಯಾಕೆ ಕರೀತಾ ಇದ್ದಾರೆ. ಇವಾಗ ವ್ಯಾಕ್ಸಿನ್ಗೆ ಅದು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್, ಅದು ಕೋರ್ ವ್ಯಾಕ್ಸಿನ್ ಸಪ್ರೇಟು. ಇದು ಬಂದು ರೇಬಿಸ್ ಲಸಿಕೆ. ರೇಬಿಸ್ ಲಸಿಕೆ IHVBಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ್ದು IHVBಯಲ್ಲಿ ಓಕೆ 100 ರೂಪಾಯಿ ಒಳಗಡೆ ಸಿಗುತ್ತೆ. ಇವರು ಅದೇ ಇದಕ್ಕೆ 355 ರೂಪಾಯಿ ಹಾಕಿದ್ದಾರೆ. ಓಕೆ, ಇವರು IHVB ಅವರು ಓಕೆ ರೈತರಿಗೆ ಎಲ್ಲ ಲಸಿಕೆಗಳು ಓಕೆ ಆಂಥ್ರಾಕ್ಸು ಅದು ಇದೆಲ್ಲ ಇದು ಮಾಡಬೇಕಂದ್ರೆ ಸಹ ಕರ್ನಾಟಕ ಸರ್ಕಾರ IHVBನ ತಗೊಳ್ಳೋದು. BBMP ಅವರು ಪ್ರೈವೇಟ್ ಇದರಿಂದ ದುಡ್ಡು ಹೊಡೆಯೋ ಪ್ಲಾನ್ ಮಾಡ್ತಾರೆ. ಹೌದು, ಎಲ್ಲ ಇದು ಎಲ್ಲಿ ಯಾವ ಕಾರಣ ಇದೆ ನೋಡ್ತಾರೆ. ಎಲ್ಲರೂ ಒಂದು ಚಾನ್ಸ್ ಸಿಕ್ಕಿದ್ರೆ 1 ಲಕ್ಷ ಆಯ್ತದೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಾಣಿ ಪ್ರಿಯ ಅರುಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣಜಿತ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರಿ, ನಾಳೆ